ವೀಕ್ಷಕರೇ, ಇತ್ತೀಚೆಗೆ ರಾಜ್ ಶಮಾನಿ ಅವರು ನಡೆಸಿಕೊಟ್ಟ ವಿಜಯ್ ಮಲ್ಯ ಅವರ ಪಾಡ್ಕಾಸ್ಟ್ ಈಗ ಎಲ್ಲೆಡೆ ಭಾರಿ ಸಂಚಲನವನ್ನೇ ಸೃಷ್ಟಿಸಿದೆ. ಏಕೆಂದರೆ ಕರ್ನಾಟಕವನ್ನೇ ಕೊಂಡುಕೊಳ್ಳುವ ಸಾಮರ್ಥ್ಯವನ್ನ ಹೊಂದಿದ್ದ ವಿಜಯ ಮಲ್ಯ ಹೇಗೆ ಭಾರತದಲ್ಲಿ ಅಂತ್ಯವಾದರು ಎನ್ನುವ ಸತ್ಯವನ್ನ ಹೇಳಿರುವ ಮಲ್ಯ ಯಾವ ತಪ್ಪುಗಳಿಂದ ಭಾರತದಲ್ಲಿ ತನ್ನ ಸಾಮ್ರಾಜ್ಯ ಕೊನೆಯಾಯಿತು ಎಂದು ಹೇಳಿಕೊಂಡಿದ್ದಾರೆ. ಅದರಲ್ಲಿ 90% ಭಾಗ ಯಾವ ಒಂದು ತಪ್ಪಾದ ಕಾರಣದಿಂದ ತನ್ನ ಸಾಮ್ರಾಜ್ಯ ಮುಳುಗಿತು ಎಂದರೆ ಅದೇ ಕಿಂಗ್ ಫಿಶರ್ ಏರ್ಲೈನ್ ಎಂದು ಹೇಳಿಕೊಂಡಿದ್ದಾರೆ. ವೀಕ್ಷಕರೇ, ಅಷ್ಟಕ್ಕೂ ಕಿಂಗ್ ಫಿಶರ್ ಏರ್ಲೈನ್ ನಲ್ಲಿ ನಡೆದಿದ್ದಾದರೂ ಏನು, ಎಲ್ಲದರಲ್ಲೂ ಸಕ್ಸಸ್ ಆಗಿದ್ದ ಮಲ್ಯ ಎಡವಿದ್ದಲ್ಲಿ ಏರ್ಲೈನ್ಸ್ ನಲ್ಲಿ ಮಲ್ಯಗೆ ಮೋಸ ಮಾಡಲಾಯಿತಾ? ಈ ಎಲ್ಲಾ ಪ್ರಶ್ನೆಗಳನ್ನ ಈ ವಿಡಿಯೋದಲ್ಲಿ ನೋಡೋಣ. ವೀಕ್ಷಕರೇ, ಮಧ್ಯಮದ ದೊರೆಯಾಗಿದ್ದ ವಿಜಯ್ ಮಲ್ಯ ತನ್ನ ರಿಯಲ್ ಎಸ್ಟೇಟ್, ತನ್ನ ಬಿಸಿನೆಸ್ ಎಕ್ಸ್ಪಾನ್ಷನ್ ಮಾಡುವ ಪರದಲ್ಲಿ ಏರ್ಲೈನ್ಸ್ ಗೆ ಕೈ ಹಾಕಿದರು. 2005ರಲ್ಲಿ ಕಿಂಗ್ ಫಿಶರ್ ಎಂಬ ತನ್ನದೇ ಆದ ಎಣ್ಣೆಯ ಬ್ರಾಂಡ್ ಅನ್ನು ಏರೋಪ್ಲೇನ್ ಗೆ ಹೆಸರನ್ನ ಇಟ್ಟರು. ಅತ್ಯಂತ ಶ್ರೀಮಂತ ಒಡೆತನದಲ್ಲಿ ಇದ್ದ ವಿಜಯ ಮಲ್ಯ ತನ್ನ ಕಿಂಗ್ ಫಿಶರ್ ಏರ್ಲೈನ್ ಗೆ ಉಚಿತ ಆಹಾರ, ಉಚಿತ ಎಣ್ಣೆ, ಟಿವಿ, ಐಷಾರಾಮಿ ಸೀಟುಗಳು ತಮ್ಮ ಏರ್ಲೈನ್ಸ್ ನಲ್ಲಿ ಅಳವಡಿಸಿಕೊಂಡಿದ್ದರು. ಇದರಿಂದ ಟಿಕೆಟ್ ನ ದರ ಕೂಡ ದುಬಾರಿಯಾಗಿತ್ತು. ಆದರೆ ಇಂಡಿಯನ್ ಏರ್ಲೈನ್ಸ್ ನಲ್ಲಿ ಪ್ರೈಸ್ ಎಂಬುದು ಭಾರತೀಯರನ್ನ ಅತಿಯಾಗಿ ಸೆಳೆಯುತ್ತದೆ. ಇದರಿಂದ ಕಿಂಗ್ ಫಿಶರ್ ಗಿಂತ ಇಂಡಿಗೋ ಏರ್ಲೈನ್ಸ್ ನ ಪ್ರೈಸ್ ಕಡಿಮೆ ಇದ್ದಿದ್ದರಿಂದ ಜನರು ಕಿಂಗ್ ಫಿಶರ್ ನಿಂದ ದೂರ ಉಳಿದರು. ಅಷ್ಟೇ ಅಲ್ಲದೆ 2007ರಲ್ಲಿ ಏರ್ ಡೆಕ್ಕನ್ ಅನ್ನು ಖರೀದಿ ಮಾಡಿದ್ದು ಕಿಂಗ್ ಫಿಶರ್ ಗೆ ಭಾರಿ ಹೊಡೆತವನ್ನ ನೀಡಿತ್ತು. ಏಕೆಂದರೆ 2005ರಲ್ಲಿ ಪ್ರಾರಂಭವಾಗಿದ್ದ ಕಿಂಗ್ ಫಿಶರ್ ಏರ್ಲೈನ್ 2 ವರ್ಷದಲ್ಲಿಯೇ ಇನ್ನೊಂದು ನಷ್ಟದಲ್ಲಿದ್ದ ಏರ್ಲೈನ್ಸ್ ಅನ್ನ ತೆಗೆದುಕೊಂಡಿತ್ತು. ಇದರಿಂದ 2005ರಲ್ಲಿ ವಿಜಯ ಮಲ್ಯ ಕಿಂಗ್ ಫಿಶರ್ ಏರ್ಲೈನ್ ನ ಆರಂಭಕ್ಕೆ ತೆಗೆದುಕೊಂಡಿದ್ದಂತಹ 9,000 ಕೋಟಿ ಸಾಲಕ್ಕೆ ಬಡ್ಡಿಯನ್ನು ಸಹ ಕಟ್ಟಲಾಗಲಿಲ್ಲ. ಇದರಿಂದ ಅತಿಯಾದ ವೆಚ್ಚ ಮೇಂಟೆನೆನ್ಸ್ ಗೆ ಹೋಗುತ್ತಿತ್ತು. ಇದರಿಂದ ಬ್ಯಾಂಕುಗಳಿಗೆ ಹಣದ ಬಡ್ಡಿಯು ಹೆಚ್ಚಾಗುತ್ತಾ ಹೋಯಿತು. ವೀಕ್ಷಕರೇ, ಇಷ್ಟು ನಷ್ಟದಲ್ಲಿದ್ದರೂ ಮಲ್ಯ ಚಿಂತೆ ಮಾಡದೆ A330 ಅಂತಹ ಐಷಾರಾಮಿ ವಿಮಾನಗಳನ್ನ ಖರೀದಿ ಮಾಡುತ್ತಲೇ ಇದ್ದರು. ಇದರಿಂದ ಕಿಂಗ್ ಫಿಶರ್ ಏರ್ಲೈನ್ ಗಳ ಸಿಬ್ಬಂದಿಗಳಿಗೆ ಸಂಬಳವಿಲ್ಲದಂತಾಯಿತು. ಸರಿಯಾದ ಪ್ಲಾನ್ ಇಲ್ಲದೆ ವೈಭವೀಕರಣಕ್ಕಷ್ಟೇ ಸೃಷ್ಟಿಸಿದ ಕಿಂಗ್ ಫಿಶರ್ ಏರ್ಲೈನ್ಸ್ ಲಾಭವಿಲ್ಲದೆ ಅತಿಯಾದ ನಷ್ಟಕ್ಕೆ ಒಳಗಾಗಿತ್ತು. ವೀಕ್ಷಕರೇ, ಒಂದು ಸರಿಯಾದ ಹೆಜ್ಜೆ ನೂರಾರು ಅವಕಾಶಗಳನ್ನ ಸೃಷ್ಟಿ ಮಾಡುತ್ತದೆ. ಅದೇ ಒಂದು ತಪ್ಪು ಹೆಜ್ಜೆ ಜೀವನದ ಹಾದಿಯನ್ನೇ ಮುಗಿಸುತ್ತದೆ ಅನ್ನೋ ಒಂದು ಮಾತಿದೆ. ಅದೇ ರೀತಿಯಲ್ಲಿ ಒಂದು ಕಾಲದಲ್ಲಿ ಒಂದು ರಾಜ್ಯಕ್ಕೆ ರಾಜನಾಗಿದ್ದ ವಿಜಯ ಮಲ್ಯ ಇಂದು ರಾಜ್ಯ ಬಿಟ್ಟು ದೇಶ ಬಿಟ್ಟು ಜೀವಿಸುವ ಪರಿಸ್ಥಿತಿ ಎದುರಾಗಿದೆ. ವೀಕ್ಷಕರೇ, ಇದಿಷ್ಟು ಕಿಂಗ್ ಫಿಶರ್ ಏರ್ಲೈನ್ ಪತನವಾಗಲಿಕ್ಕೆ ಮುಖ್ಯವಾದ ಅಂಶಗಳಾಗಿವೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ ಗೆ ಶೇರ್ ಮಾಡಿ. ಹಾಗೆ ಇದೇ ತರದ ಮೋರ್ ಕಂಟೆಂಟ್ ಗಾಗಿ ನಮ್ಮ ಪೇಜ್ ನ ತಪ್ಪದೆ ಫಾಲೋ ಮಾಡಿ.